ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮವಾದಂತಹ ಭವಿಷ್ಯ ದರ್ಪಣದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ಬಾರಿ ಭವಿಷ್ಯ ಅಂದರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಭವಿಷ್ಯದಲ್ಲಿ ನಮ್ಮ ರಾಶಿ ನಕ್ಷತ್ರಗಳು ಎಷ್ಟು ಮುಖ್ಯ, ಅದೇ ರೀತಿಯಾಗಿ ಗ್ರಹಗತಿಗಳು ಬದಲಾವಣೆ ಆಗೋದ್ರಿಂದ ಯಾವೆಲ್ಲ ರೀತಿಯಲ್ಲಿ ನಮ್ಮ ಭವಿಷ್ಯದಲ್ಲಿ, ಅದರಲ್ಲೂ ನಮ್ಮ ಭವಿಷ್ಯ ದರ್ಪಣದಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ, ಇವೆಲ್ಲವನ್ನು ಸಹ ಎಂದಿನಂತೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರೀತಿಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ವಾಸ್ತು ತಜ್ಞರು ಅರ್ಜುನ್ ರಾವ್ ಗುರೂಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಸಮಸ್ತ ನಾಡಿನ ಜನತೆಗೆ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ದಿನ ವಿಶೇಷತೆ ಏನಪ್ಪ ಅಂತಂದರೆ, ಅಧಿಕ ಜ್ಯೇಷ್ಠ ಮಾಸದಲ್ಲಿ ಇವತ್ತು ನಾವು ಪಾಡ್ಯದಲ್ಲಿದ್ದೀವಿ. ನಿನ್ನೆ ಮುಗಿತು ಶನೈಶ್ಚರ ಜಯಂತಿ ಅಮಾವಾಸ್ಯೆ. ಈ ದಿನ ಪಾಡ್ಯದಲ್ಲಿರ್ತಕ್ಕಂಥದ್ದು. ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ರವಿವಾರ ಬಂದಿರತಕ್ಕಂಥದ್ದು, ಭಾನುವಾರ. ಆ ಪರಮೇಶ್ವರನ ದೇವಾದಿ ದೇವನಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಮನುಕುಲಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥವನ್ನೇ ಸೂರ್ಯದೇವ. ನವಗ್ರಹ ಮಂಡಲದೊಳಗಡೆ ಅಧಿಕವಾಗಿರ್ತಕ್ಕಂಥದ್ದು ಪ್ರಾಶಸ್ತ್ಯವನ್ನು ಪಡೆದಿರ್ತಕ್ಕಂಥ ಸೂರ್ಯದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಓಂ ನಮೋ ಭಾಸ್ಕರಾಜಾಯ ವಿದ್ಮಹೆ ಸಹಸ್ರಲಕ್ಷ್ಮೀಶ್ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತು. ಹಾಗೆ ನನ್ನ ತಾಯಿಯ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಹಾಗೂ ಮಲೆ ಮಹದೇಶ್ವರನ ಪಾದಾರ ಬಿಂದಗಳಿಗೆ ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ, ಈ ಪೃಥ್ವಿ ಮೇಲಿರಲಿ. ಹಾಗೆ ಆ ತಾಯಿಯ ಒಂದು ಸ್ಮರಣೆಯನ್ನು ಮಾಡುತ್ತಾ, ಸೃಷ್ಟಿ ಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯ ಶ್ರೀ ರೇಣುಕಾ ನಮಸ್ತತೆ. ಈ ದಿನ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಎಪಿಸೋಡನ್ನು ನಿಮಗೆ ತಗೊಂಬಂದಿದ್ದೇವೆ. ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಯಾವ ಯಾವ ಅನುಷ್ಠಾನಗಳನ್ನು ಮಾಡಿದ್ರೆ, ಎಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋದರೆ ನಿಮಗೆ ಅಧಿಕ ಫಲವನ್ನು ಸಿಗ್ತಕ್ಕಂಥದ್ದು ಅನ್ನೋದನ್ನು ನಾನು ನನ್ನ ಮಗಳು ಇಬ್ಬರೂ ಕೂಡ ಈ ದಿನ ತಿಳಿಸ್ಕೊಡ್ತೀವಿ. ಕಾದು ನೋಡಿ, ಕಾಯ್ತಾ ಇರಿ. ಅಪ್ಪಾಜಿ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ. ಗುರುಜಿ, ಮೋಸ್ಟ್ಲಿ ತಾಂತ್ರಿಕ ದೋಷದಿಂದ ಒಂದು ಸ್ವಲ್ಪ ಕರೆ ಕಟ್ಟಾಗಿರ್ಬೋದು ಅನ್ಸುತ್ತೆ. ನಾವು ಮತ್ತೆ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಗುರುಜಿ, ಈಗಾಗಲೇ ನಾವು ನಿನ್ನೆ ಮಾತಾಡ್ತಾ ಇದ್ವಿ, ಶನಿ ಜಯಂತಿ ಇತ್ತು, ಅಮಾವಾಸ್ಯೆ ಇತ್ತು, ಅಮಾವಾಸ್ಯೆ ಮುಗ್ದಿದೆ ಇವತ್ತು. ಅದರಲ್ಲೂ ಅಧಿಕ ಮಾಸ ಆಗಿರೋದ್ರಿಂದ ಸಾಕಷ್ಟು ರೀತಿಯ ಒಂದಷ್ಟು ಅನುಷ್ಠಾನಗಳನ್ನು ನೆನ್ನೆ ತಿಳಿಸ್ಕೊಟ್ಟಿದ್ರಿ. ಅದೇ ರೀತಿ ಈ ಅಧಿಕ ಮಾಸದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಸಹ ತಿಳಿಸ್ಕೊಟ್ರಿ. ಆದರೆ ಪುಣ್ಯ ಫಲವನ್ನು ಪಡ್ಕೋಬೇಕು ಅಂತ ಅಂದರೆ ಈ ಅಧಿಕ ಮಾಸದಲ್ಲಿ ಏನನ್ನ ಮಾಡಿದ್ರೆ ಬಹಳ ಒಳಿತಾಗುತ್ತೆ? ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಮನೆ. ಯಾಕಂದರೆ ನಾವು ಯಾವತ್ತೂ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದರೆ, ಭಗವಂತ ಈ ದಿನ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದೆಯಾ ಅಂದರೆ, ರಾತ್ರಿ ಮನಗಿದಾಗ ಬೆಳಗ್ಗೆ ನಮಗೆ ಜೀವನವನ್ನು ಕೊಟ್ಟಿರ್ತಕ್ಕಂಥ ಭಗವಂತ. ಆ ಭಗವಂತನಿಗೆ ನಾವು ಬೆಳಗ್ಗೆ ಎದ್ದು ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ಈ ದಿನ ಎಷ್ಟು ಸಂಪಾದನೆ ಮಾಡಿದೆ ನಾನು ಅನ್ನೋದು ಯೋಚನೆ ಮಾಡಬಾರ್ದು. ಯಾರೇ ಆಗಲಿ, ಎಷ್ಟು ಜನಕ್ಕೆ ನಾನು ಉಪಕಾರವನ್ನು ಮಾಡಬಲ್ಲೆ, ಎಷ್ಟು ಜನಕ್ಕೆ ನಾನು ರೀಚ್ ಆಗಬಲ್ಲೆ, ಅವ್ರಿಗೆ ಸಹಾಯವನ್ನು ಮಾಡಬಲ್ಲೆ, ಪ್ರತಿಯೊಬ್ಬರಿಗೂ ಒಬ್ಬನಿಗಾದ್ರೂ ನಾನು ಅನ್ನದಾನವನ್ನು ಮಾಡಬಲ್ಲೆ ಅನ್ನೋ ಒಂದು ಮನೋಜ್ಞಾನ, ಒಂದು ಇದು ಇಟ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ. ಹಾಗಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಈ ದಿನ ನಮಗೆ ಬೆಳಗ್ಗೆ ಎದ್ದು ಜನ್ಮ ಕೊಟ್ಟಿರ್ತಕ್ಕಂಥದ್ದಕ್ಕೆ ದೇವರಲ್ಲಿಗೆ ತಂದೆ ತಾಯಿಗಳಲ್ಲಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಏನಂತ ಕೇಳಬೇಕು ಅಂತಂದರೆ, ದಾನ ಧರ್ಮಗಳು ಸತ್ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ತಕ್ಕಂಥದ್ದು. ಅರ್ಘ ಬ್ರಾಹ್ಮಣರಿಗೆ, ಬ್ರಾಹ್ಮಣೋತ್ತಮರಿಗೆ ವಸ್ತ್ರದಾನ ಕೊಡ್ತಕ್ಕಂಥದ್ದು, ಪಾದರಕ್ಷೆಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಬೆಳೆದಿರ್ತಕ್ಕಂಥ, ನಾವು ಸ್ವಂತವಾಗಿ ಬೆಳೆದಿರ್ತಕ್ಕಂಥದ್ದು, ಇಲ್ಲ ರೇಷನ್ ಅಂಗಡಿಯಿಂದನೋ ಅವರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ವಸ್ತ್ರ ದಾನಗಳನ್ನು ಕೊಡ್ತಕ್ಕಂಥದ್ದು ಹಾಕೊಳ್ಳೋದಕ್ಕೆ ಖಂಡಿತವಾಗೂ ತುಂಬ ಚೆನ್ನಾಗುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಅಂದರೆ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು. 333 ಕೋಟಿ ದೇವಾನು ದೇವತೆಗಳು ಅಡಕವಾಗಿರ್ತಕ್ಕಂಥ ಗೋಮಾತೆಯನ್ನು ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಆಕೆಯನ್ನು ಚೆನ್ನಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪಾದವನ್ನು ತೊಳೆದು, ಮುಖವನ್ನು ತೊಳೆದು, ಬಾಲವನ್ನು ತೊಳೆದು, ಅರ್ಶಿನ ಕುಂಕುಮ ಹಾಕಿ ಆಕೆಯನ್ನು ಚೆನ್ನಾಗಿ ನಾವು ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಿದಾಗ, ಅರ್ಶಿನ ಕುಂಕುಮವನ್ನು ಹಣೆಗೆ ತಿಲಕವಾಗಿ ಇಟ್ಟು ಆಕೆಗೆ ಒಂದು ಸ್ವಲ್ಪ ಹೂವನ್ನು ಮುಡಿಸಿ
ನೆನೆಯಾಕಿರ್ತಕ್ಕಂಥ ಅಕ್ಕಿಯನ್ನು ಮತ್ತು ಬೆಲ್ಲವನ್ನು ತಿನ್ನಿಸಿದಾಗ ಗೋಮಾತೆ ತೃಪ್ತಳಾಗ್ತಾಳೆ. ನಮಗೆ ಸಕಲ ಪಾಪಗಳು ನಮಗೆ ತಿಳಿದಿರೋ ಮಾಡಿರ್ತಕ್ಕಂಥ ಕರ್ಮಫಲಗಳು ಆ ಗೋಮಾತೆಯನ್ನು ಪೂಜೆ ಮಾಡಿದ ತಕ್ಷಣದನ್ನೇ ನಿಮುಕ್ತಿ ಆಗ್ತದೆ. ಯಾಕಂದರೆ 333 ಕೋಟಿ ದೇವತೆಗಳೇ ಅಡಕವಾಗಿರ್ತಕ್ಕಂಥದ್ದು, ತ್ರಿಮೂರ್ತಿಗಳೇ ಅದರಲ್ಲಿ ಇರ್ತಕ್ಕಂಥದ್ದು, ಮಹಾಲಕ್ಷ್ಮಿ ಇರ್ತಕ್ಕಂಥದ್ದು, ಬ್ರಹ್ಮ ವಿಷ್ಣು ಮಹೇಶ್ವರರೇ ಸಕಲ ದೇವತೆಗಳೇ ಆ ಗೋಮಾತೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಗೋವನ್ನು ಪೂಜೆ ಮಾಡ್ತಕ್ಕಂಥದ್ದು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ನಾವೇನೂ ಮಾಡಲಿಲ್ಲ ಅಂತಂದರೂ ಗೋವೆಲ್ಲೂ ಕಾಣುತ್ತೆ ಅಲ್ಲಿ ಬಾಳೆಹಣ್ಣನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಅಪ್ಪಾಜಿ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಹಾ ಹೇಳಿಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹೊಸೂರ್ಲಿಂದ ಕರೆ ಮಾಡ್ತಾ ಇದ್ದೀನಮ್ಮ. ಹೊಸೂರಿನ. ಮಾತಾಡ್ತಾ ಇದ್ದಾರ್ಯಾ? ಹಾ ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತಮ್ಮ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ ಅಮ್ಮ. ಹಲೋ ನಮಸ್ಕಾರ. ಅಮ್ಮ ಅವ್ರ ಕಾರ್ಯಕ್ರಮ ಮುಗೀತು. ನಾವಿವಾಗ 9 ಗಂಟೆಯಿಂದ 10 ಗಂಟೆವರೆಗೂ ಕಾರ್ಯಕ್ರಮದಲ್ಲಿ ಲೈವಲ್ಲಿ ಇದ್ದೀವಿ. ನೀವೇನು ಕೇಳಬೇಕಾಗಿತ್ತು ಕೇಳಿ ತಾಯಿ. ಏನಿಲ್ಲ, ನಾನು ಇದರಿಂದ ನಾನು ಒಂದು ರಾಯಭಕ್ತಲೆ, ನನ್ನ ಗಂಡನು ರಾಯಭಕ್ತರೆ. ಅವರಂತ ಪ್ರತಿಜ್ಞಾಪನೆ ಮಾಡಿ ಎಲ್ಲ ಮಾಡಿದ್ರು. ಅವರು ನನ್ನ ಬಗ್ಗೆ ನಾನು ಇವಾಗ ಹೇಗಿರ್ತೀನಿ ಏನು ಅಂತ ಕೇಳಿ ಅವ್ರು ಹೋಗಿದ್ದೀರಿ 1 ವರ್ಷದ ಮೇಲೆ 6 ತಿಂಗಳ ಆಕ್ಸಿಡೆಂಟ್, ದೇವ್ರ ಪೂಜೆ ಮಾಡಕ್ ಹೋಗವ ಹೋದ್ರು. ಆದ್ರೆ ನನ್ನ ಒಂದು ಇದು ಪರಿಸ್ಥಿತಿ ಹೇಗೆ ಏನಂತ ಹೇಳಿ ಎಷ್ಟು ದಿನಕ್ಕಿನ್ನು ನಾನು ಹೀಗಿರ್ಬೇಕು. ನಾನು ಚಾತುರ್ಮಾಸ ವ್ರತ, ಗೋಪದ್ಮನಾದ ಪೂಜೆ, ಸಕಲ ಪೂಜೆ, ಶುಕ್ರವಾರ ಅದರ ಪೂಜೆ ಎಲ್ಲವೂ ಮಾಡ್ತಾ ಇದ್ದೆ. ನಾನು ಅತಿಥಿ ಸೇವೆ ಅಷ್ಟು ಬದಲು ಮಾಡ್ತಾ ಇದ್ದೆ. ಆದ್ರೆ ದೇವರು ನನಗೆ ಈ ತರ ಕೊಟ್ಬಿಟ್ಟ. ಅದಕ್ಕೆ ನನಗೆ ಯಾವಾಗ ಮುಗಿಸುತ್ತೆ ಅದು ಮಾತ್ರ ಸ್ವಲ್ಪ ಹೇಳಿ. ಖಂಡಿತ ಅಮ್ಮ. ತಮ್ಮ ಹೆಸರು ಹೇಳ್ತೀರಾ? ಭಾನುಮತಿ. ಪಾರ್ವತಿ ಅವರೇ? ರೋಹಿಣಿ. ಭಾನುಮತಿ, ರೋಹಿಣಿ ನಕ್ಷತ್ರ. ಭಾನುಮತಿನಾ? ಭಾನುಮತಿ. ನನ್ನ ಗಂಡನ ಹೆಸರು ಶ್ಯಾಮರ. ಆಯಿತು. ನೀವು ಅಳೋದನ್ನ ಅಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನನ್ನ ವಾಹಿನಿ ಮುಖಾಂತರ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ಎಷ್ಟು ಸಮಾಧಾನಗಿರಿ. ಯಾಕಂದರೆ ಋಣಾನುಬಂಧ ನೋಡಿ, ಕೇಳಿಸ್ಕೊಳ್ಳಿ. ಋಣಾನುಬಂಧ ರೂಪೇಣ ಸಮಾಧಾನ ಮಾಡ್ಕೊಳ್ಳಿ. ಅಳೋದು ಬೇಡ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸಮಾಧಾನ ಮಾಡ್ಕೊಂಡ್ರಾ? ಖಂಡಿತ ಕೇಳಿಸ್ಕೊಳ್ಳಿ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅಂತಾರೆ. ಋಣ ಎಷ್ಟು ದಿನ ಭೂಮಿ ಋಣ ಇರುತ್ತೋ ನಾವು ಶಾಶ್ವತವಾಗಿರ್ತೀವಮ್ಮ. ನೀವು ಇರ್ತೀರಾ ಅಲ್ವಾ? ಎಲ್ಲರೂ ಹೋಗೋರೆ ಅಲ್ವಾ? ಆ ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರೇಶ್ವರನಿಗೆ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ನನಗೆ ಇರೋಷ್ಟು ದಿನ ನನಗೆ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೆಯ ಒಂದು ಮೃತ್ಯುವನ್ನು ಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಎಲ್ಲರೂ ಕೂಡ. ಯಾಕಂದರೆ ನೀವು ಪಡ್ತಾ ಇರ್ತಕ್ಕಂಥ ಸಂಕಟ ನೋಡಿದ್ರೆ ತುಂಬ ದುಃಖ ಆಗುತ್ತೆ ತಾಯಿ. ಯಾಕಂದರೆ ಆ ಒಂಟಿತನ ಗೊತ್ತು. ಖಂಡಿತಮ್ಮ. ಯಾರೂ ಶಾಶ್ವತವಾಗಿರಲ್ಲ, ಎಲ್ಲ ಒಂದಿನ ಹೋಗೋರೇನೆ. ಧೈರ್ಯ ತಗೊಳ್ಳಿ, ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ, ನದಿ ತೀರಗಳಿಗೆ ಹೋಗಿ, ಅಲ್ಲಿ ಆ ಸೂರ್ಯ ನೋಡಿ, ಪುಣ್ಯ ತೀರಗಳಿಗೆ ಹೋಗಿ ಅಲ್ಲಿ ನದಿ ತೀರಗಳಲ್ಲಿ ಅರ್ಘ್ಯೆಯನ್ನು ಕೊಡ್ತಕ್ಕಂಥದ್ದು, ಭಗವಂತನ ಯಾವ್ದಾದ್ರು ಒಂದು ರೂಪವನ್ನು ಕೊಟ್ಟು ಮತ್ತೆ ನನಗೆ ಅವ್ರಿಗೆ ಕಾಣಿಸ್ಕೊಳ್ಳೋ ಥರ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಒಂದು ಜೊತೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ರೂಪದಲ್ಲಾಗಲಿ ನಿಮ್ಗೆ ಕಾಣಿಸ್ಕೊಳ್ತಾರೆ. ಖಂಡಿತವಾಗೂ ಒಳ್ಳೇದಾಗುತ್ತೆ. ಬರ್ತಾ ಇರ್ತಾರೆ ನನ್ನ ಕನಸಿನಲ್ಲಿ. ಫಸ್ಟ್ ನಾನು ಹೇಳ್ತೀನಿ ನೋಡಿ, ನಾನು ತುಂಬಾ ಪೂಜೆ ಮಾಡಿದ್ದೀನಿ. ಇವಾಗ ಎಲ್ಲ ಶ್ಲೋಕ ಪೂಜೆ, ಪುನಸ್ಕಾರ, ದಾನ ಧರ್ಮ, ಒಂದೊಂದು ಮುತ್ತೈದೆ ಒಂದು ಎಲೆ ಅಡಿಕೆ ಇಟ್ಟುಕೊಳ್ಳಾಗ ಕೊಟ್ಟು ಕಳಿಸ್ಲಿಲ್ಲ. ನಾನು ಆ ತರ ಇತ್ತೋಳು. ನಾನು ಇವಾಗ ಸಿಗಿದ್ದೀನಿ. ಅದೇ ಅಂದ್ರೆ ಫಸ್ಟ್ ಬಂದು ಎಲ್ಲಮ್ಮ ಬಂದಿದ್ರು ಕನಸಿನಲ್ಲಿ. ಆಮೇಲೆ ಒಂಥರ ವೆಂಕಟರಮಣ ದೇವರು, ಲಕ್ಷ್ಮಿ ಇಬ್ರು ಕನಸಿನಲ್ಲಿ ಬಂದಿದ್ರು. ಆಮೇಲೆ ಮೊನ್ನೆ ಲಿಂಗನು ಪಾರ್ವತಿ ದೇವ್ರು ಏನೋ ನನ್ ಕೊಡ ಮಾಡಿ, ಯಾರ ಅರ್ಶನ ಹೂ ಕೊಡ ಮಾಡಿ, ಹೂ ಕೊಡ ಮಾಡಿ, ಈ ತರದ ಕನಸು ಬರ್ತಾ ಇರುತ್ತೆ. ಸರಿಮ್ಮ, ಸಂತೋಷಮ್ಮ. ಯಾವ ಊರು ತಮ್ದು? ಕರೆ ಮಾಡ್ತಾ ಇರೋದು ಇಲ್ಲೇ ಹೊಸೂರು. ಅದೇ ತರ ಒಂಥರ ಸ್ವಾಮಿಗಳು ಬಂದು ಇದು ಗದಾ ಇಟ್ಕೊಂಡು ನೋಟು ಮಾದರಿ. ಹೊಸೂರ್ ಹತ್ರ ಯಾವ ಊರು ತಾಯಿ? ಹೊಸೂರ್ ಹತ್ರ ಬಾಗಲೂರು ಅಂತ.
ಹಾಂ, ಬಾಗ್ಲೂರಾ? ಹ್ಮ್. ಬಾಗ್ಲೂರನ್ನ ನಾವು ಊರು ಟೌನಲ್ಲಿ. ಬಾಗಲೂರ ನಿಮ್ಮದು? ಆಗಲಿ, ಒಳ್ಳೇದಾಗಲಿ, ತುಂಬ ಸಂತೋಷ. ಹೇಳಿ ಇವಾಗ ಇದಕ್ಕೆ ಏನಮ್ಮ? ಏನ್ ಪರಿಹಾರ ಏನ್ ಇಲ್ಲ ಹೇಗೆ ಯಾವಾಗ ನಂಗೆ ನನ್ನ ನಾಯಿ ಇನ್ನೂ ಹೆಚ್ಚು ದಿನ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಅದನ್ನ ಹೇಳಲ್ಲ, ಯಾಕಂದ್ರೆ ಗೊತ್ತಿದೆ ನಮಗೆ. ಬಟ್ ವಿಧಿ ಲಿಖಿತನ ದಯವಿಟ್ಟು ತಿಳ್ಸಕ್ಕಾಗಲ್ಲ. ಇರೋ ಅಷ್ಟು ದಿನ ನೀವು ನೋಡಿ ಇನ್ನು ಅವತ್ತ ಪಟ್ಕೊಂಡಿರೋಣ ಇಲ್ಲ ಬೇಗ ನನ್ನ ಮನೆಯವ್ರಿಗೆ ಕರ್ಕೊಂಬೋರ ಅಷ್ಟ ನಂಗೆ ಬೇಕಾದ ಬರೀ ಕೇಳ. ಖಂಡಿತವಾಗೂ ನೋಡಿ, ಈಗ ನಿಮ್ಮ ಕರ್ತವ್ಯ ಏನು ಅಂತ ದೇವರು ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ನಿಮ್ಮ ಕರ್ತವ್ಯ ಏನು ಗೊತ್ತಾ? ಹೋಗಿರೋರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ನೀವು ಹೋಗೋದಲ್ಲ. ಈಗ ನಮ್ಮ ತಂದೆ ತಾಯಿಗಳು ಹೋಗಿದ್ದಾರೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಶ್ರಾದ್ದ ಕಾರ್ಯಗಳನ್ನು ನಾವು ಮಾಡಬೇಕಲ್ವ ಕರ್ತವ್ಯವಾಗಿ, ಮಕ್ಕಳಾಗಿ. ನೀವು ಧರ್ಮಪತ್ನಿಯಾಗಿ ಅವ್ರಿಗೆ ಹಿತೈಷಿಯಾಗಿ ಎಲ್ಲಾನು ನೀವು ಮಾಡಬೇಕಲ್ವ ಕರ್ತವ್ಯ. ಅದೆಲ್ಲ ಮಾಡಿದ್ದಾಯ್ತು. ಅದು ಕಾಲವನ್ನು ನನ್ನ ಮಗ ಇದು ಅಮಾವಾಸ್ಯೆ ತರ್ಪಣ ಬಿಡ್ತಾನೆ ಎಲ್ಲ ಅದಕ್ಕೆ ಮಾಡ್ತಾ ಕಾಲ ನಿರ್ಧಾರ ಮಾಡುತ್ತೆ. ನಮ್ಮಿಂದ ಬಾಯಿಂದ ಕೇಳಿಸ್ಕೊಬಿಡಿ. ಖಂಡಿತವಾಗೂ ನಿಮಗೆ ಆ ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರೇಶ್ವರ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಇದು ಇನ್ನೂ ಚೆನ್ನಾಗಿ ಬೆಳೀಲಿ ನಿಂಬುದು. ಖಂಡಿತ ನಾನು ತುಂಬಾ ಕಷ್ಟಪಡಲಾಗ ದೇವ್ರು ನನ್ನ ಬೇಕಾದ ಮನೆಯವರು ಅನ್ನೋ ಜೊತೆಗೆ ಹೋಗ್ಬೇಕು ಅನ್ನೋರು ಜೊತೆಗೆ ಹೋಗಕ್ಕಾಗಿಲ್ಲ. ಅದಿದ್ರ ಕುಡುಪನ ಇಲ್ಲ, ಆದ್ರೆ ಬೇಗ ನನ್ನ ದೇವ್ರು ಕರ್ಕೊಂಡ್ರೆ ಸಾಕಾಗ್ತ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.